ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು APG ವ್ಲಾಗ್ಸ್. ಸೊ ಆ್ಯಕ್ಚುಲಿ ಮಂಗಳೂರಿಗೆ ಬಂದ ತಕ್ಷಣ ನಾನು ಒಮ್ಮೆಗೆ ಓಲ್ಡ್ ಮೆಮೊರೀಸ್ ಅಂದ್ರೆ 12 ವರ್ಷಗಳ ಹಿಂದಿನ ಮೆಮೊರೀಸ್ ಎಲ್ಲನೂ ಬರತ್ತಿದ್ದು. ಅದ್ರ ಸಲುವಾಗಿ ಇವತ್ತು ವಾಕಿಂಗ್ ಮಾಡ್ಕೋತ ಏರಿಯಾ ಒಳಗೆ ಎಲ್ಲೆಲ್ಲಿದ್ವಿ ಏನೇನಿತ್ತು ಓಲ್ಡ್ ಮೆಮೊರೀಸ್ ಎಲ್ಲನೂ ಹೇಳ್ಕೋತ ಬಂದ್ವಿ, ಮಾತಾಡ್ಕೋತ ನಮ್ಮ ದೊಡ್ಡವ್ರ ಮನೆಗೆ ನಡ್ಕೋತ ಬಂದ್ವಿ. ಅವ್ರ ಮಾಮನ ಒಂದು ದೊಡ್ಡ ಸ್ಕ್ರೀನ್ ಒಳಗನ ಚಿಂಟು TV ನೋಡ್ಕೋತ ನಮ್ಮ ಪೃಥ್ವಿ ಟೈಮ್ ಪಾಸ್ ಮಾಡಾಕತ್ತಿದ್ನ. ಈ ಕಡೆ ನೋಡಿದ್ರೆ ನಮ್ಮ ದೊಡ್ಡವ ನೀನು ಪಲಾವ್ ಮಾಡಾಕತ್ತಿವತ್ತು, ನಾ ವೆಜಿಟೇಬಲ್ಸ್ ಎಲ್ಲನೂ ಕಟ್ ಮಾಡ್ಕೊಡ್ತೀನಿ ಅಂತಂದ ಕಟ್ ಮಾಡ್ಕೊಡಾಕತ್ತಿದ್ರ. ಇನ್ಮೇಲೆ ನಾವು ಪಲಾವ್ ಮಾಡಕ್ಕೆ ರೆಡಿ ಮಾಡ್ಕೋಬೇಕು. ಹಂಗೆ ನಮ್ಮ ದೊಡ್ಡಮ್ಮನ ಜೊತೆ ಒಂದು ಸ್ವಲ್ಪ ಮಾತುಕತೆ ಮಾಡ್ಕೋತಾನೆ ಪಲಾವ್ಕ ಎಲ್ಲ ರೆಡಿ ಮಾಡಾಕತ್ತಿದ್ದೆ. ಇವತ್ತು ಸ್ಪೆಷಲ್ ಪಲಾವ್ನ ಇಲ್ಲಿ ನಮ್ಮ ದೊಡ್ಡಮ್ಮ ಅಣ್ಣಂದಿರಿಗೆಲ್ಲನೂ ಟೇಸ್ಟ್ ಮಾಡಿಸ್ನು ಅಂತಂದು ರೆಡಿ ಮಾಡಾತಿದ್ವಿ. ನಮ್ಮ ಮಮ್ಮಿ ನಾನು ಕೂಡಿ ಸ್ಟಾರ್ಟ್ ಮಾಡಿದ್ವಿ ಅಡುಗೆನ. ಈ ಕಡೆ ಹೊರಗೆ ಬಂದು ನೋಡ್ಬೇಕಂದ್ರೆ ನಮ್ಮ ಪೃಥ್ವಿ ಅಲ್ಲಿ ಒಬ್ಬ ಫ್ರೆಂಡ್ಸ್ ಅದಾರ ಅಂತ ಹೇಳಿದ್ನಲ್ಲ, ಅವ್ನ ಫ್ರೆಂಡ್ ಗಾಡಿ ಒಳಗನ ಸೈಕಲ್ ಒಳಗೆ ಪೂರ್ತಿ ಅಪಾರ್ಟ್ಮೆಂಟ್ ಎಲ್ಲ ಸುತ್ತ ಹೊಡೆಯಾತಿದ್ನ. ಅವ್ರ ಮಾಮ ಚೋಟು ಮಾಮ ಏನೈತಿ ಪೂರ್ತಿ ರೌಂಡ್ ಹೊಡ್ಸಾತಿದ್ರೆ ನಾವು ಕೂಡ ಎಲ್ಲನೂ ಊಟ ಗೀಟ ಮಾಡಿಕೊಂಡು ವಾಪಸ್ ರೂಮ್ ಕಡೆ ಹೊರಟ್ವಿ. ನಾವು ಬರುವಾಗ ವಾಕಿಂಗ್ ಮಾಡ್ಕೊತ ಬಂದ್ವಿ, ಹೋಗುವಾಗ ಲೇಟ್ ಆಗಿದ್ದರಿಂದ ನಾವು ಆಟೋ ತೊಗೊಂಡು ರೂಮ್ ಕಡೆ ಹೊಂಟ್ವಿ. ನನ್ನ ಮಗ ಪೂರ್ತಿ ತಣ್ಣಗೆ ಗಾಳಿ ಬೀಸಾತಿತ್ತು, ಸಿಟಿನೂ ಸೈಲೆಂಟ್ ಇತ್ತಲ್ಲ, ಹಾಗಾಗಿ ಪೂರ್ತಿ ಚೀರಾಡ್ಕೋತ ಆಟಾಡ್ಕೋತ ಹೋಗಿ ಒಂದು 12 ಗಂಟೆ ಸುಮಾರೆಲ್ಲ ಮಲ್ಕೊಂಡ್ಬಿಟ್ನ. ಸೊ ಹಾಗಾಗಿ ಬೆಳಗ್ಗೆ ಲೇಟ್ ಆಯಿತು ಎದ್ದೇಳೋದು. ಸೊ ಪಟ್ ಅಂತ ರೆಡಿಯಾಗಿ ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಅಲ್ಲಿ ಮೀನು ಮಾರೋ ಅಂತ ಆಟೋ ಬಂದಿತ್ತು. ಅಲ್ಲಿ ನಮ್ಮ ದೊಡ್ಡಪ್ಪ ಎಲ್ಲ ಥರ ಮೀನುಗಳನ್ನ ತೋರಿಸಿ ಹೆಸರು ಹೇಳತ್ತಿದ್ರು. ಈ ಒಂದು ವ್ಲಾಗ್ ಯೂಟ್ಯೂಬ್ ಚಾನಲ್ ಪೂರ್ತಿಯಾಗಿ ಅಪ್ಲೋಡ್ ಆಗಿರ್ತೈತಿ, ಅಲ್ಲಿ ಹೋಗಿ ನೋಡ್ರಿ ನೀವು. ಸಖತ್ತಾಗಿರೋ ವ್ಲಾಗ್ ಆಗಿರುತ್ತೆ. ಎಲ್ಲ ಥರ ಮೀನುಗಳನ್ನ ಪರಿಚಯನ ನಮ್ಮ ದೊಡ್ಡಪ್ಪ ಮಾಡಿದ್ದಾರೆ. ಸೊ ಇಲ್ಲಿ ಸಣ್ಣ ಕ್ಲಿಪ್ ತೊಗೊಂಡು ನಾನು ಮಾಡಿರ್ತೀನಿ ವ್ಲಾಗ್ಸ್ನ, ಅಲ್ಲಿ ಪೂರ್ತಿ ವ್ಲಾಗ್ಸ್ ನಿಮ್ಗೆ ಸಿಗ್ತಾವೆ. ಸೊ ಪಟ್ ಅಂತ ರೆಡಿಯಾಗಿ ನಮ್ಮನ್ನು ಕರ್ಕೊಂಡು ನಮ್ಮ ಒಂದು ಫೇವ್ರೆಟ್ ಫ್ರೆಂಡ್ಸ್ ಮನೆಗೆ ಬಂದ್ವಿ. ಇಲ್ಲೇ ನಮ್ಮ ಸೌಮ್ಯಕ ಸಚಿನನ ಮನೆಗೆ. ಸೊ ಅವ್ರಿಗೂ ಕೂಡ ಒಬ್ಬಳು ಮಗಳಿದ್ದಾಳೆ ಸಮನ್ವಿ ಅಂತಂದು. ಸಮನ್ವಿ ಆಮೇಲೆ ಪೃಥ್ವಿ ಇಬ್ಬರು ಕೂಡಿ ಫಸ್ಟ್ ಟೈಮ್ ಮೀಟ್ ಮಾಡತ್ತಿದ್ರು. ಇಬ್ಬರು ಟೈಮ್ ಪಾಸ್ ಆಗುತ್ತಂತ ಇವತ್ತು ಸಂಜೆ ತನಕ ಇಲ್ಲೇ ಟೈಮ್ ಪಾಸ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿ ಇಲ್ಲೇ ಊಟ ಎಲ್ಲ ಮಾಡತ್ತಿದ್ವಿ. ಅಣ್ಣ ಡ್ಯೂಟಿಗೆ ಹೋದ್ರು ನಮ್ಮನ್ನು ಬಿಟ್ಟು. ಆಮೇಲೆ ನಾನು ಅಕ್ಕ ಇಬ್ಬರು ಕೂಡಿ ಅಡುಗೆ ಮಾಡಿ ಮಾತಾಡ್ಕೋತ ತುಂಬ ವರ್ಷಗಳೇ ಆಗ್ಬಿಟ್ಟಿತ್ತು ಮೀಟ್ ಆಗಿ. ಸೊ ಸಮನ್ವಿಗೆ ಥ್ಯಾಂಕ್ಸ್ ಹೆಂಗೆ ಕೊಡ್ತಾಳೆ ನೋಡ್ರಿ. ಚಿನ್ನಮ್ಮ ಪೂರ್ತಿ ಎಲ್ಲ ಮಾಡಿ ತುಂಬ ಓಡಾಡ್ತಿರ್ತಾಳೆ. ಪೃಥ್ವಿ ಆಮೇಲೆ ಸಮನ್ವಿ ಇಬ್ಬರು ಕೂಡ ಆಟ ಆಡತ್ತಿದ್ರು. ನಾನು ನಮ್ಮ ಅಕ್ಕ ಇಬ್ಬರು ಕೂಡಿ ಅಡುಗೆ ಮಾಡತ್ತಿದ್ವಿ. ಭಾಳ ದಿನ ಆಗಿತ್ತು, ಸಖತ್ತಾಗಿರೋ ಮಾತೆಲ್ಲ ಆಡ್ಕೋತ. ಅವರು ಕೂಡ ಇವಾಗ ಮ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಫಸ್ಟ್ ಚಂಡೀಗಢ ಒಳಗಿದ್ದಾಗ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ವಿ. ಅವಾಗೆಲ್ಲ ವ್ಲಾಗ್ಸ್ ಹಾಕ್ತಿದ್ದಿಲ್ಲ ನಾನು, ಇವಾಗ ಹಾಕಕತ್ತೀನಲ್ಲ. ಸೊ ಇವಾಗೆಲ್ಲನೂ ನಮ್ಮನ್ನ ನೋಡ್ರಿ ವಾಪಸ್ ಊಟ ಮಾಡಿ ಡ್ಯೂಟಿಗೆ ಹೋಗ್ತಾರೆ. ಇವಾಗ ಎಲ್ಲರೂ ಊಟ ಮಾಡಿ ಒಂದು 10 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಇವನಿಗೆ ಮತ್ತೆ ನಾವು ಮನೆ ಕಡೆ ಬಂದ್ವಿ. ಹೋಮ್ ಸೆರೆಮನಿ ಇತ್ತಲ್ಲ, ಅದ್ರ ಸಲುವಾಗಿ ಫುಲ್ ಪ್ರಿಪೇರ್ ಮಾಡಬೇಕಾಗಿತ್ತು. ಸೊ ಬಂದು ರಂಗೋಲಿಗೆಲ್ಲ ಸ್ಕೆಚ್ ಹಾಕಿ ರಂಗೋಲಿಯೆಲ್ಲ ಬಿಡಿಸಿ ಆಮೇಲೆ ರೂಮಿನ ಕಡೆ ಹೋಗಿ ನಿದ್ದೆ ಮಾಡಿ ಬೆಳಗ್ಗೆ ಹೋಮ್ ಸೆರೆಮನಿ ಇತ್ತು. ಹೋಮ್ ಸೆರೆಮನಿ ವ್ಲಾಗ್ಸ್, ಪ್ರಿಪ್ರೇಷನ್ ವ್ಲಾಗ್ಸ್ ಎಲ್ಲನೂ ಕೂಡ ಯೂಟ್ಯೂಬ್ ಚಾನಲ್ ಒಳಗೆ ಅಪ್ಲೋಡ್ ಆಗ್ತಾವೆ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಸೊ ಈ ಒಂದೇ ವ್ಲಾಗ್ಸ್ ನಿಮಗೆ ಇಷ್ಟ ಆಗಕತ್ತಾವ ಅಂತ ಅನ್ಕೊತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.